ಸದ್ಯಕ್ಕೊಂದು ಟೋಲ್ ಹತ್ರ ಇದ್ದೀವಿ. ಇಲ್ಲಿ ಜಾಜಾರ ಕಲ್ಲು ಟೋಲ್. ಅದು ಟಾಟಾ ಎಸಿ ಬಂದು ರೀಜನರೇಷನ್ ಕೇಳ್ತೈತಿ. ಇವಾಗ ಅಲ್ಲಿ ಹೊಗೆ ಹೋಗ್ಕ ತೋರಿಸಿ ಇವಾಗ ತೋರಿಸಿ ನೋಡ್ರಿ ಎಂತ ಮಾಡ್ತಾ ಹೊಗೆ ಕೇಳ್ತೈತೆ. ಹಾಯ್, ನಿಮ್ಮ AP ಲಾಶನ್ ಕನ್ನಡ. ಇವತ್ತು ಸತ್ಯಪ್ಪ ನಮ್ಮದು ಟಮಾಟೆ ನೋಡಾಕ್ತೈತಪ್ಪ. ಎಲ್ಲಿಗೆ ಅಂದರೆ ಗೊತ್ತದಿನ ಅವರು ಹೊಲ್ದವ್ರು ಹೋದ್ಮೇಲೆ ಗೊತ್ತಾಗೋದು ಎಲ್ಲಿಗಂತ. ಬಾಕ್ಸ್ ಹಾಕಪ್ಪ. ಇವೇ ನೋಡ್ರಿ ಬಾಕ್ಸ್ ಇದಾವೆ. ಇವನು ಇವಾಗ ಫ್ರೂಟ್ ಬಾಕ್ಸ್ ಅಲ್ಲಿ ಹಾಕೋದು. ಅವು ಫ್ರೂಟ್ ಬಾಕ್ಸ್ ಡ್ರ್ಯಾಗನಿಗೆ ಆದರೆ ಇವು ಬಂದು ಮಾಮೂಲಿ ಬಾಕ್ಸ್ ಹಾಕೋದು. ಯಾಕಪ್ಪ ಅಂದರೆ ಇವು ಸ್ವಲ್ಪ ವೇಟ್ಲೆಸ್ ಅಲ್ಲ, ಅದಕ್ಕೆ ಇವನು ಹಾಕ್ತೀವಿ. ಯಾರ್ಯಾರಂದ್ರೆ ನಾನು ಇವನು ಹೊಂಟೀವಿ. ಇವಾಗ ಹೋಗಿ ಹಾಕಿ ಬರೋಕ್ಕೆ ನಾವು ಬಾಕ್ಸ್ ಹೋಗಿ ಹಾಕಿ ಬಂದು ಸಾಯಂಕಾಲ ಬಂದು ಲೋಡ್ ಮಾಡ್ಕೊಂಡು ಹೋಗ್ಬಿಡೋದೆ ಸೀದಾ ಬಳ್ಳಾರಿಗೆ. ಮನೆಗೆ ಊಟ ಮಾಡ್ಕೊಂಬಂದೆ. ಇನ್ನೇನು ಈಗ ಇನ್ನೊಂದು ಗಾಡಿ 2 ಗಾಡಿ ಹೋಗ್ತಾ ಇದ್ದಾವೆ ಹಿಂದೆ ಮುಂದೆ. 2 ಗಾಡಿ ಹೋದ್ರೇ ಚೆನ್ನಾಗೆ. ಒಂದೊಂದು ಗಾಡಿ ಅಂತಂದರೆ ಸಿಂಗಲಾಗಿ ಒಳ್ಳೆಯದಾಗ ಹೊಡಿಬೋದು ಏನಾಗಲ್ಲ. ಅಂದರೆ ಡಬಲ್ ಇದ್ದಂಗೆಲ್ಲ ಚೆನ್ನಾಗೆ ಮಜಾ ಬರ್ತೈತೆ. ಇಬ್ಬರ ಜೊತೆಗೆ ಹೋದ್ರೆ ಪೈಪ್ ಪಟ್ಟಿ ಮೇಲೆ ಹೋಗ್ಬೋದು. ಒಬ್ಬೊಬ್ಬರೇ ಹೊಡಿ ಅನ್ನೋದ್ರೆ ಆಗಲ್ಲ. ಹೋಗ್ತಾ ತೋರಿಸಿ ಮುಂದೊಂದು ಗಾಡಿ ಹೋಗ್ತಾ ಇತ್ತಲ್ಲ, ಅದು ಗಾಡಿ ಬಳ್ಳಾರಿಗೆ. ಇಬ್ಬರ ಜೊತೆಗೆ ಲೋಡ್ ಮಾಡೋಕ್ಕೀವಿ. ಇವಾಗ ಜೊತೆಗೆ ಇಬ್ಬರಲ್ಲಿ ಹೋಗೋದು. ಡಿಜೆಲ್ ಬಾರಿ ಬಂದಿದೆ. ಇಲ್ಲಿದ್ದಿಲ್ಲ ಅವರು ಜೋಗಳಕ್ಕೂ ಇರುತ್ತೆ. ಅವ್ರು ಬರೋ ತಕ್ಕ ಇವಾಗ ಕಾಯ್ಬೇಕು. ಲೇಟ್ ಹಾಕತ್ತ ಕೇಳೋಣ. ಸದ್ಯಕ್ಕೊಂದು ಟೋಲ್ ಹತ್ರ ಇದ್ದೀವಿ. ಇಲ್ಲಿ ಜಾಜಾರ ಕಲ್ಲು ಟೋಲ್ ಅಂದರೆ ಬಳ್ಳಾರಿ ಹತ್ರ ಇದೀವಿ. ಇವಾಗ ರೀಜನರೇಷನ್ ಕೇಳ್ತೈತೆ. ಅದು ನಮ್ಮೊಂದು ಗಾಡಿ ಬಂದು ರೀಜನರೇಷನ್ ಈ ರೀತಿ ಕೇಳ್ತೈತೆ. ಹೊಗೆ ಇದೆಲ್ಲ ಮಟ್ಟ ಬರ್ತೈತೆ ಗೊತ್ತಿಲ್ಲ. ಇವಾಗ ಅದು ಹೋಗೋ ತಕ್ಕ ಇಷ್ಟ. ಇದು 4 ಪಾಯಿಂಟ್ ಐತೆ. ಹಿಂಗಾದ್ರೆ ಭಾಳ ಕಷ್ಟ ಇದೆ. ಹಿಂಗೆ ರೀಜನರೇಷನ್ ಕೇಳಿದ್ರೆ ದುಡಿಯೋ ಗಾಡಿ ಇದು ಬೇರೆ. ಹೊಗೆ ತೋರಿಸಿ ಇವಾಗ ತೋರಿಸಿ ನೋಡ್ರಿ ಎಂತ ಮಾಡ್ತಾ ಹೊಗೆ ಕೇಳ್ತೈತೆ. ಇದು ಭಾಳ ಸಲ ಹಿಂಗೆ ಬರ್ತೈತೆ. ಈ ಡಫಿಂದು ಏನೋ ಒಂದು ಗೊತ್ತಾಗ್ತಿಲ್ಲ. 20 ವರ್ಷದಾಗೆ ಗಾಡಿ ಬಿಟ್ಟು ಇದೇ ಎಲ್ಲ ಪ್ರಾಬ್ಲಮ್ ಆಗ್ತಿರೋದು. ಆ ಹೊಗೆ ತೋರಿಸಿ ನೋಡ್ರಿ. ಈ ರೀತಿ ಹೊಗೆ ಕೀಳಕ್ಕಚ್ಚದೆ. ಒಂದು ಅರ್ಧ ಗಂಟೆಗೆ ಕೀಳಕ್ಕಚ್ಚತೆ. ಒಟ್ಟಿದು 20-21 ಮಾಡಲಿ ಏನೇನೋ ಈ ಗಾಡಿನೇ ಇಷ್ಟೇ. ಯಾವಾಗಲೂ ಒಟ್ಟು ವರ್ಷಕ್ಕೊಂದು ಸಲ ರೀಜನರೇಷನ್ ಕೇಳೋದು. ಇವಾಗ ಏನೋ 3-4 ಸಲ ಕೇಳ್ತೈತಿ ತಿಂಗಳಿಗೆ. ಶೋರೂಮಿಗೆ ಹೋಗಿ ಬರ್ಬೇಕು ಮತ್ತೆ ಇನ್ನೊಂದು ಸಲ. ಒಂದು 3/4 ಗಂಟೆ ಹಾಕ್ಕೊಳ್ತಾ ನಮ್ಮದು ಗಾಡಿ ರೀಜನರೇಷನ್ನೇ ಕ್ಲಿಯರ್ ಆಗ್ತಿಲ್ಲ. ಅವಾಲಿಸನ್ ನೋಡೋಕ್ಕತ್ತೀನಿ. 12 ಕಾಲಿಗೆ ಕೊಟ್ಟನು. ಇವಾಗ ಭಾರಿ ಚಳಿ ಆಗ್ತೈತೆ. ಅದಕ್ಕೋಸ್ಕರ ಇಲ್ಲಿ ತಡಿ ತಗೊಂಬಕ್ಕತ್ತೀನಿ. ಇನ್ನಾದರೆ ಕ್ಲಿಯರ್ ಆಗೋ ಚಾನ್ಸಸ್ ಐತೆ. ಇಲ್ಲ ಆದರೆ ಚೆನ್ನಾಗೈತೆ. ಜಲ್ದಿ ಮಾರ್ಕೆಟ್ ಟೈಮಿಗೆ ಹೋಗ್ಬೇಕು. 3:30 ಏನು ಹಾಕತ್ತೆ ನೋಡಂತ ಲಾಸ್ಟಿಗೆಲ್ಲ ವೀಡಿಯೋದಾಗ ಹೇಳ್ತ ನೋಡಿ. ಇವೆರಡು ಕಾಣ್ತಾವಲ್ಲ ಹತ್ರ ಪೈಪ್ಗಳು ಅವೆರಡು ಕಿತ್ಕೊಂಬಂದೆ. ಯಾಕಪ್ಪ ಅಂದರೆ ಗಾಡಿ ಬೇರೆ ಇದೆ. ಆಯ್ತಾ ರೀಜನರೇಷನ್ ಕೇಳೋದ. ಅದು ಇಲ್ಲದ್ರಿಂದ ಕಿತ್ಕೊಂಬಂದರೆ ರೀಜನರೇಷನ್ ಕೇಳೋದು ಅಷ್ಟಕ್ಕೊಂದೇನು. ದಿ ನೆಕ್ಸ್ಟ್ ಡೇ ಇನ್ನೂ ಆದರೆ ಕ್ಲಿಯರ್ ಆಗ್ತಿಲ್ಲ. ಬೆಳಗ್ಗೆ 6:30 ತನಕ ಹಿಂಗೆ ಎಷ್ಟು ಸಲ ಒಂದು 4-5 ಜನ ರೀಜನರೇಷನ್ ಕೊಟ್ಟೆ. ಇದೇ ಮತ್ತೆ ಹಿಂಗೆ ಹೊಗೆ ಕೇಳಕ್ಕೆ ನೋಡೋಕ್ಕೆ ಏನು ಮಾಡೋಕ್ಕೇನು. ಮಧ್ಯರಾತ್ರಿ 1 ಗಂಟೆಗೆ ಹಿಂಗೆ ಆಗ್ತೈತೆ ನಮ್ಮ ಗಾಡಿ. ಯಾಕೋ ರೀಜನರೇಷನ್ ಕೇಳಕ್ಕೆ ಸ್ಟಾರ್ಟ್ ಮಾಡಿತ್ತು. ಅವಾಲಿಸಲು ಇದೆ ಹಂಗೆ ರೀಜನರೇಷನ್ ಕೊಡೋಕ್ಕಂತೀನಿ. ಈ ಸತ್ಕೊಂದು 3 ಸಲ ಅಂತೂ ಕೊಟ್ಟೆ ರೀಜನರೇಷನು. ನೋಡೋಕ್ಕೆ ಹೋಗಿ ಇದೇನಾರ ಹಿಂಗೆ ಆತಂದರೆ ಶೋರೂಮಿಗೆ ಬೇರೆ ಹೋಗ್ಬೇಕು. ಇವಾಗ ಟಿಫನ್ ಮಾಡ್ಕೊಂಬರೋಣ. ಬಾ ಮೈಸೂರವನು ಅಲ್ಲಿ ಇವ್ರ ಹಾಕ್ಕೊಂಬಂದಲ್ಲ ನಾವು
ಎಮ್ ಎಲ್ ಟಾಟಾ ಎಸಿನ ಸೂಟ್ ತಾಕ್ಸಕ್ಕೆ ಬಂದಿದೆ. ಅದೇ ಹೊಗೆ ಕಿತ್ಕೊಂಬಂದು ಸ್ಮೋಕ್, ಅದಕ್ಕೋಸ್ಕರ ಟಾಟಾ ಶೋರೂಮಿಗೆ ತಗೊಂಡಿದ್ದೆ. ಇನ್ನು ನೋಡಿ ಟಾಟಾ ಶೋರೂಮು ನಮ್ಮ ಗಾಡಿ ಹೋಗುವ ಅಲ್ಲಿ ಕಾಣಿಸ್ಕೊಂತಾನೆ ಇವಾಗ ಅಲ್ಲಿ ಇವಾಗ ಗಾಡಿ ಎಲ್ಲ ನಮ್ಮನೆ ನೀಟ್ರಿ ಆಗಿದ್ರೆ ಒಳಗೆ ಬಿಟ್ಕೊಂತಾನೆ. ಇವಾಗ ನಮ್ಮನೆ ಫಸ್ಟ್ನೇ ಗಾಡಿ ಇವಾಗ ಟಾಟಾ ಶೋರೂಮಿಂದ ಬಂದೆ. ಗಾಡಿ ಬೇರೆ ಇಲ್ಲಿ ತಗೊಂಡೇನಿಲ್ಲ ನೋಡೋಕ್ಕೆ. ಇವಾಗ ತಗೊಂಡಂಗಿಲ್ಲ, ಇನ್ನು ಅಲ್ಲೇ ಇದ್ದಂಗೆ ಐತೆ ಮತ್ತು ಗಾಡಿನ ಟೈಮ್ ಬೇರೆ ಆಗ್ತೀವಿ. ನಾನು ನೋಡೋಕ್ಕೂ ತಗೊಂತಾರೆ ಇಲ್ಲ ಇವತ್ತಿಗೆ. ಏನೋ ಮಾಡೋದಾಗ ಅದು ಗಾಡಿ ಬಂದು 10-9 ಗಂಟೆ ಬಿಟ್ಟು ಹಿಂಗೆ ನೋಡೋಕ್ಕೆ. ಇವಾಗ ಕೊಡೋದು ಇವಾಗ ಹೊಸ್ದಾಗಿ ಆಟೋ ಹೊಡಿಯೋಕ್ಕಂತ ನೋಡೋಕ್ಕೆ. ಇವಾಗ ಹೆಂಗೈತಿದು ಟಾಟಾ ಎಸಿ ನ್ಯೂ ಮಾಡಲ್ ಗಾಡಿ ಹೊಡಿಯೋಣಂತ, ಟಫ್ಲೆಸ್ ಗಾಡಿ ಹೆಂಗೇನು ಅಂತ ಹೊಡಿಯೋಣಂತ ಅವನಿಗೆ ಕೇಳಿದೆ. ಅವನ ಬಾ ಹೊಡಿಯೋಣಂತ ಕೇಳಿದೆ, ಕೊಟ್ಟ. ಇವಾಗ ಅದು ಭಾರಿ ಕಂಫರ್ಟಬಲ್ ಐತೆ. ಗಾಡಿನೂ ಸಡನ್ಲಿ ಪಿಕಪ್ಪು ಎಲ್ಲ ಭಾರಿ ಚೆನ್ನಾಗೈತೆ. ನ್ಯೂ ಮಾಡಲ್ ಗಾಡಿ ಹೊಡ್ಯೋಕೆ ಚೆನ್ನಾಗಿರ್ತದೆ. ಗಾಡಿ ಇಸ್ಕೊಂಡೆ ನೋಡೋದಂತ ಭಾರಿ ಚೆನ್ನಾಗಿದೆ. ನ್ಯೂ ಮಾಡಲ್ ಗಾಡಿ ಮಾತ್ರ ಡಫ್ಲೆಸ್ಸು ಇದು ನಮ್ಮ ಹೊಗೇನು ಕೇಳಲ್ಲ ಇದು. ಯಾಕಪ್ಪ ಅಂದರೆ ಇದು ಡಫ್ ಮಾತ್ರ ಇರೋದೇ ಇಲ್ಲ. ಇವಾಗಿನ ಗಾಡಿ ಬಂದು ಬ್ಯಾನ್ ಮಾಡ್ಯಾರೆ. ಅವು ಬಂದು ಭಾಳ ಬೇರೆ ನಿಂತ್ಕೊಂಡ್ಬಿಟ್ರು ಟಾಟಾ ಶೋರೂಮ್ನಾಗ. ಅದಕ್ಕೋಸ್ಕರ ಅವ್ನು ಬ್ಯಾನ್ ಮಾಡಿಬಿಟ್ರು. ಈ ಗಾಡಿ ಮಾತ್ರ ಭಾರಿ ಚೆನ್ನಾಗೈತೆ. ಸ್ಟೈರಿಂಗ್ ಮಾತ್ರ ಹಂಗೆ ಲೂಸು ಐತೆ ಇದು. ಅದಕ್ಕೋಸ್ಕರ ಕೇಳಿದೆ, ಅವನನ್ನು ಕೊಟ್ಟ. ಚೆಕ್ ಇಂಜಿನು ಅದೆಲ್ಲ ಕ್ಲಿಯರ್ ಆಗಿ ಹೋಯ್ತು. ಅದಕ್ಕೋಸ್ಕರ ಇಷ್ಟೊಂದು ತನಕ ಬೆಳಿಗ್ಗೆ 7 ಗಂಟೆ ಸಹ ಮಧ್ಯ ಸಾಯಂಕಾಲ 4:15 ತನಕ ಇವಾಗ ಕೊಟ್ಟರು ಗಾಡಿನ. ಇವಾಗಿನ ಟೋಲ್ ಹತ್ರ ಹೋಗ್ತಾಯಿದ್ದೀನಿ. ಬೆಳಗ್ಗೆ ಆ ಚೆಕ್ನ ಹೊಡ್ಕೊಂಬಂದಲ್ಲ, ಇವಾಗ ಅದು ಹೊಡ್ಕೊಂಬಲ್ಲ. ಅದು ಹೊಡ್ಕೊಳ್ಳೋದಿಲ್ಲ ನಮಗೂ ಚೆನ್ನಾಗಿ. ಗಾಡಿ ಅದೇನೋ ನಮ್ಗೆ ಬಂತಂದ್ರೆ ಮೈಲೇಜೇ ಇರೋಲ್ಲ. ಅದಕ್ಕೋಸ್ಕರನೇ ಅದು ಕ್ಲಿಯರ್ ಮಾಡ್ಸೋಕ್ಕೋಸ್ಕರ ಅಲ್ಲಿ ಶೋರೂಮಿಗೆ ಹೋಗಿದ್ವಿ. ಎಲ್ಲ ಮುಗೀತು ನಮ್ಮ ಗಾಡಿನೆಲ್ಲ ಕೆಲಸ. ಇಲ್ಲಿಗೆ ಯಾಕಪ್ಪ ವಿಡಿಯೋ ತೋರಿಸೋಲ್ಲ ಅಂದರೆ ಅಲ್ಲಿ ಅವರು ಬೇರೆ ಇದ್ರು. ಸುಮ್ಮನೆ ಯಾಕಂತ ರಿಸ್ಕು ಇಲ್ಲೇ ಮಾತಾಡಿ ಎಲ್ಲ ಕ್ಲಿಯರ್ ಆಗಿ ಹೋಯ್ತು. ಇಲ್ಲಿಗೆ ವಿಡಿಯೋನ ಮುಗಿಸಿದ್ದೇನೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಎಂದು ಹೇಳ್ತಾವೆ. ಬಾಯ್ ಎಲ್ಲರಿಗೂ. ನಮ್ಮ ಚಾನಲನ್ನು ಯಾರ್ಯಾರು ಹೊಸ್ದಾಗಿ ನೋಡ್ತೀರೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಮತ್ತು ಎಂದು ಹೇಳ್ತಾ ಈ ವಿಡಿಯೋ ನಿನಗೆ ಮುಗಿಸ್ತಿದ್ದೇನೆ.